ಕಾಯಿ ಕಟ್ಟಿದ್ದು 4ನೇ ವಾರಕ್ಕೆ ರಿಸಲ್ಟ್ ಬಂದು ಕಾಯಿ ಕಟ್ಟಬೇಕು ನಾನು ಅಂತ ಯೂಟ್ಯೂಬರಿಂದ ನೋಡ್ಕೊಂಡು ಬಂದೆ. ಅದು ಫಸ್ಟ್ನೇ ಬಾರಿ ಬಂದಾಗ ಅಲ್ಲಿ ಇಲ್ಲಿ ಕೇಳ್ಕೊಂಡು ಮತ್ತು ಯೂಟ್ಯೂಬ್ ನೋಡ್ಕೊಂಡು ಬಂದೆ. ಆಮೇಲೆ ನನ್ನ ಕಾಲು ತುಂಬ ಊತ ಇತ್ತು, ಈಗ ಪರವಾಗಿಲ್ಲ. ಮತ್ತು ನನ್ನ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ. ಈಗ 6ನೇ ವಾರ ಬರ್ತೈತೆ ಸರ್. ಇನ್ನೊಂದು ನನ್ನ ಕಾಲ್ದು ಇನ್ನೊಂದು ಸ್ವಲ್ಪ ಕ್ಯೂರ್ ಆಗಬೇಕು, ಆಗಿದೆ. ಫಸ್ಟು ನಡೆಯೋಕೆ ಆಯ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ ಸರ್, ಕಾಣಿಸಿದೆ. ಫಲ ಸಿಕ್ಕಿದೆ ಸರ್, ಖಂಡಿತ ಸಿಕ್ಕಿದೆ. ಹೇಳೋರ್ಗೂ ಅಷ್ಟೇ, ಬಂದು ಅಮ್ಮನ ದರ್ಶನ ಮಾಡಿ ಇಲ್ಲಿ ಒಂದು ಒಳ್ಳೇದಾಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ನಾನಲ್ಲ, ನನ್ನಂಥವ್ರು ಇನ್ನೂ ಎಷ್ಟೋ ಜನ ತೊಂದರೆಯಲ್ಲಿದ್ದಾರೆ, ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಅವ್ರ ಜನಗಳ ಬಗ್ಗೆ ನಂಗೆ ನಂಬಿಕೆ ಇಲ್ಲ ಸರ್. ನನಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಸಾಕು. ನಂಬಿಕೆ ಇದೆ, ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ನಾನು 4 ಜನ ಕರ್ಕೊಂಡು ಬಂದಿದ್ದೀನಿ, ನನಗೆ ಒಳ್ಳೇದಾಗಿದೆ, ಬನ್ನಿ ನೀವು ಅಂತ ಬಂದಿದ್ದೀನಿ. ನೋಡೋಣ ತಾಯಿ ಏನು ಮಾಡ್ತಾಳೆ. ಇನ್ನೂ ಏನೇನೋ ಅಂದ್ಕೊಂಡಿದ್ದೀನಿ. ದುಡ್ಡು ಕಾಸು ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಬರ್ತಾಯಿದೆ, ಇನ್ನೂ ಬರಬೇಕು ನನಗೆ. ನಾನು ಎದ್ದು ಕೆಲಸಕ್ಕೆ ಹೋಗೋಕೆ ಆಯ್ತಿರಲಿಲ್ಲ, ಮನೆ ಕೆಲಸ ಮಾಡೋಕ್ಕೆ ಆಯ್ತಿರಲಿಲ್ಲ ನನಗೆ. ಈಗ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಓಡಾಡ್ತಾ ಇದ್ದೀನಿ, ಪರವಾಗಿಲ್ಲ ಅನಿಸ್ತೈತೆ ಸರ್. ಇನ್ನೂ ಇಂಪ್ರೂವ್ ಆಗ್ತಿದೆ ಸರ್. ನಾನು ಫಸ್ಟ್ ಟೈಮ್ ಬಂದಾಗೆ ಇಲ್ಲೇನೂ ಸಿಗ್ತಿರ್ಲಿಲ್ಲ, ಊಟನೂ ಸಿಗ್ತಿರ್ಲಿಲ್ಲ. ಸ್ಟಾರ್ಟಿಂಗು ತುಂಬ ರಶ್ ಇರ್ತಿತ್ತು. ಇವಾಗ 24 ಗಂಟೆ ಟೈಮ್ ಅನ್ನದ ವ್ಯವಸ್ಥೆ ಇದೆ, ಪ್ರಸಾದ ಸಿಗ್ತಾಯಿದೆ, ಮತ್ತು ಏನೂ ಸಿಗ್ತಿರ್ಲಿಲ್ಲ. ಇವಾಗೆಲ್ಲ ಅನುಕೂಲ ಇದೆ, ಬಸ್ ಎಲ್ಲ ಸಿಗ್ತಾಯಿದೆ. ಫಸ್ಟು ಆಟೋಗೆ 50 ರೂಪಾಯಿ ಕೊಟ್ಬಿಟ್ಟು ಬರ್ತಿದ್ದು, ಈಗ ಅದು ಫ್ರೀ ಮಾಡವ್ರೆ. ತುಂಬ ಖುಷಿ ಆಗ್ತಿದೆ ಸರ್. ಪುಷ್ಪಲತಾ ಅಂತಾನೆ ಸರ್. ನಾನು ನಂಜನಗೂಡಿಂದ ಬಂದಿರೋದು ಸರ್. 5 ಬಸ್ ಹತ್ತಿ 5 ಬಸ್ ಇಳಿದು ಈ ಜನಗಳ ಬಗ್ಗೆ ನಂಬಿಕೆ ಇಲ್ಲ. ನಾನು ಯೂಟ್ಯೂಬ್ ನೋಡ್ಕೊಂಡು ಬಂದೆ, ನನಗೆ ಅನಿಸುತ್ತು ಒಳ್ಳೇದಾಗಿದೆ, ಪರವಾಗಿಲ್ಲ ಅನ್ನಿಸ್ತಿದೆ. ಇನ್ನೂ ನನಗೆ ಸಕ್ಸಸ್ ಆಗಲಿ, ಇನ್ನೂ ಬರೋಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಕ್ಸಸ್ ಆಗಲಿ ಅಂತ